ಸರಪಳಿಯಲ್ಲಿ ಕ್ಷಣ ಕ್ಷಣಕ್ಕೂ ತೀವ್ರಗೊಳ್ತಾ ಇದೆ ಪವರ್ ದಂಗಲ್. ದೆಹಲಿಗೆ ತೆರಳಿದ್ದಂತ ಡಿಕೆಶಿ ಕ್ಯಾಂಪ್ನ ಶಾಸಕರು ರಾಜ್ಯಕ್ಕೆ ವಾಪಸ್ ಆಗಿದ್ದಾರೆ. ನಿನ್ನೆ ರಾತ್ರಿ ಬೆಂಗಳೂರಿಗೆ ಆಗಮಿಸಿದ ಡಿಕೆ ಬೆಂಬಲಿಗ ಶಾಸಕರು ಅಧಿಕಾರ ಹಂಚಿಕೆ ಒಪ್ಪಂದವಾಗಿದ್ರೆ ಡಿಕೆಶಿಗೆ ಸಿಎಂ ಸ್ಥಾನ ಕೊಡಿ, ನಾಯಕತ್ವ ಗೊಂದಲಕ್ಕೆ ಹೈಕಮಾಂಡ್ ಬೇಗ ಇತಿಶ್ರೀ ಹಾಡಬೇಕು. ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಆಗ್ರಹಿಸಿದ್ದಾರೆ. ಡಿಸಿಎಂ ಡಿಕೆಶಿ ಅವರ ಮೂರನೇ ಬಣ ಡಿಕೆಶಿಗೆ ದೆಹಲಿಗೆ ಪರೇಡ್ ಮಾಡಿತ್ತು. ದೆಹಲಿಗೆ ಹೋಗಿದ್ದಂತಹ ಡಿಕೆಶಿ ಟೀಮ್ ಈಗ ಬೆಂಗಳೂರಿಗೆ ವಾಪಸ್ ಆಗಿದೆ. ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದೆಹಲಿಯಿಂದ ಮಾಗಡಿ ಶಾಸಕರಾದಂಥ ಎಚ್.ಸಿ. ಬಾಲಕೃಷ್ಣ ಅವರು ಆಗಮಿಸಿದ್ದಾರೆ, ಏರ್ಪೋರ್ಟ್ನಲ್ಲಿದ್ದಾರೆ. ಸೊ ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡೋಣ, ಏನು ಹೇಳ್ತಾರೆ ಅಂತ. ಸರ್, ದೆಹಲಿಯಿಂದ ವಾಪಸ್ ಆಗಿದ್ದೀರಾ, ಹೈಕಮಾಂಡ್ನ ಭೇಟಿ ಮಾಡೋಕ್ಕೆ ಹೋಗಿದ್ನಿ ಅಂದರೆ ಸೊ ಏನೆಲ್ಲ ಚರ್ಚೆ ಆಯಿತು, ಏನು ಗೊಂದಲ ಇತ್ತು ಸರ್? ಇಲ್ಲ, ನಾವು ಏನು ನಿಮ್ಮ ಮಾಧ್ಯಮದಲ್ಲಿ ಬರ್ತಾ ಇದ್ದಲ್ಲ ಗೊಂದಲ ಈ ಮಾಧ್ಯಮದಲ್ಲಿ ಬರ್ತಾ ಇರೋದು ಸುಳ್ಳೋ ನಿಜಾನೋ ಅಂತೇಳಿ ಒಂದು ಇತ್ಯರ್ಥ ಮಾಡಿ ತೀರ್ಮಾನ ಮಾಡಿ ಒಳ್ಳೆ ಸರ್ಕಾರ ನಡೀತಾ ಇದೆ. ಈ ಗೊಂದಲ ಅದನ್ನು ನಿವಾರಣೆ ಮಾಡಬೇಕು ಅಂತೇಳಿ ಒತ್ತಾಯ ಹಾಕಕ್ಕೆ ಹೋಗಿದ್ದು ಹೈಕಮಾಂಡ್ ಮೇಲೆ. ಸರ್, ಅಂದರೆ ಈಗ ಒಂದಷ್ಟು ಗೊಂದಲ ಇದೆ ಸರ್. ಪವರ್ ಶೇರಿಂಗ್ ವಿಚಾರದಲ್ಲಿ ಮಾತುಕತೆ ಆಗಿತ್ತು, ಆ ಗೊಂದಲನ ಯಾವ ರೀತಿ ಬಗೆಹರಿಸಬೇಕು ಅಂತ ಹೈಕಮಾಂಡ್ ನೀವು ಒತ್ತಾಯ ಮಾಡಿದ್ದೀರಾ ಸರ್? ನಾವು ಇದೆಯಾ, ನೀವು ಶೇರಿಂಗ್ ವಿಚಾರದಲ್ಲಿ ಮಾತಾಡಿದ್ದೀರಾ ಇಲ್ವಾ? ಮಾತಾಡಿದರೆ ಮಾಡಿ, ಮಾತಾಡಿಲ್ಲ ಅಂತಂದರೆ ಮಾತಾಡಿಲ್ಲಪ್ಪ ಅಂತ ಹೇಳಿ, ಎರಡಲ್ಲೊಂದು ತೀರ್ಮಾನ ಆಗಬೇಕಲ್ಲ. ಇದೇ ಪ್ರತಿ ದಿವಸ ಬರೀ ಇದೇ ಆಗ್ಬಿಡೋದಲ್ಲ, ಇದಕ್ಕೊಂದು ಇತಿಶ್ರೀ ಆಡಬೇಕು ಅಂತ ಕೇಳಕ್ಕೆ ಹೋಗಿದ್ದು ಸರ್. ಅಂದರೆ ನಿನ್ನೆ ಸಿದ್ದರಾಮಯ್ಯನವರು ಒಂದು ಮಾತು ಕೇಳ್ತಿದ್ರು, ಇಷ್ಟು ದಿನ ನಾನೇ CM ಅಂತಿದ್ರು, ಈಗ ಹೈಕಮಾಂಡ್ ಏನು ಹೇಳಿದ್ರೆ ಅದಕ್ಕೆ ನಾನು ಬದ್ಧ ಅಂತ ಹೇಳ್ತಿದ್ದಾರೆ. ಇಲ್ಲ, ಅದ್ರ ವಿಚಾರ ನನಗೆ ಗೊತ್ತಿಲ್ಲ, ಆ ವಿಚಾರ ನನಗೆ ಸರಿಯಾಗಿ ಗೊತ್ತಿಲ್ಲ ಅದು. ಆದರೆ ನಾವು ಇದಕ್ಕೆಲ್ಲ ಒಂದು ಇತಿಶ್ರೀ ಆಡಿ ಅಂತ ಕೇಳಲಿಕ್ಕೆ ಮನವಿ ಮಾಡ್ಲಿಕ್ಕೆ ಹೋಗಿದ್ದು ಹೈಕಮಾಂಡ್ಗೆ. ಎಸ್, ಇದಿಷ್ಟು ಎಚ್.ಸಿ. ಬಾಲಕೃಷ್ಣ ಅವರ ಮಾತು. ಏರ್ಪೋರ್ಟ್ನಿಂದ ಕ್ಯಾಮ್ರಾಮ್ಯಾನ್ ಅಮರೇಶ್ ಜೊತೆ ರವಿಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.